ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂದರೆ ಬಾಯ್ಲರ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದಿಷ್ಟು ಕ್ಯಾಲ್ಕುಲೇಷನ್ಗಳನ್ನು ಮಾಡ್ತಾ ಹೋಗ್ತೀನಿ ನಾನು. ಸೊ ಅದರಲ್ಲಿ ಮೊದಲನೇದಾಗಿ ನಾನು ನಿಮಗೆ ಏನು ಒಂದು ಯಾವ ಒಂದು ಫಾರ್ಮುಲಾ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಬಂದುಬಿಟ್ಟಿರಂದರೆ ಫಸ್ಟ್ ಒಂದು ಬಂದುಬಿಟ್ರೆ ನಮಗೆ ಸ್ಟೀಮ್ ಟು ಫ್ಯೂಯಲ್ ರೇಷಿಯೋ ಅಥವಾ ಇವ್ಯಾಪೊರೇಷನ್ ರೇಷಿಯೋ ಆಫ್ ದ ಬಾಯ್ಲರ್ನ ಯಾವ ರೀತಿ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಕ್ಕಂಥ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಏನಂತಂದರೆ ನೀವು ನನ್ನ ಕರ್ಸರ್ನ ನೀವು ಫಾಲೋ ಮಾಡ್ತಾ ಹೋಗಬೇಕು. ನಾನು ನಿಮಗೆ ಕರ್ಸರ್ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಸ್ಟೀಮ್ ಟು ಫ್ಯೂಯಲ್ ರೇಷಿಯೋ ಅಥವಾ ಇವ್ಯಾಪೊರೇಷನ್ ರೇಷಿಯೋ ಆಫ್ ದ ಬಾಯ್ಲರ್ನ ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇದರ ಒಂದು ಫಾರ್ಮುಲಾ ಬಂದುಬಿಟ್ಟಿದೆ ಅಂತಂದರೆ ನೋಡ್ತಾ ಇದ್ರಲ್ಲಿ ನೀವು ಇಲ್ಲಿ ಯೆಲ್ಲೋ ಕಲರಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಸ್ಟೀಮ್ ಜನರೇಷನ್ ಇನ್ ಟನ್ಸ್ ಪರ್ ಅವರ್ ಡಿವೈಡೆಡ್ ಬೈ ಫ್ಯೂಯಲ್ ಸಪ್ಲೈಡ್ ಇನ್ ಟನ್ಸ್ ಪರ್ ಅವರ್ ಅಂತ ಇದೆ. ಅಂದರೆ ಯಾವುದೇ ಒಂದು ನಾವು ಇವ್ಯಾಪೊರೇಷನ್ ರೇಷಿಯೋ ಆಫ್ ದ ಬಾಯ್ಲರನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಅದರ ಒಂದು ಔಟ್ಪುಟ್ ಅಂದರೆ ಒಂದು ಸ್ಟೀಮ್ ಜನರೇಷನ್ ಎಷ್ಟಾಗಿದೆ ಪರ್ ಅವರು, ಮತ್ತು ಆ ಒಂದು ಪರ್ ಅವರ್ ಜನರೇಷನ್ಗೆ ಬೇಕಾಗಿರ್ತಕ್ಕಂಥ ಸ್ಟೀಮ್ ಜನರೇಷನ್ ಆಗಬೇಕು ಅಂತಂದರೆ ಅದಕ್ಕೆ ನಾವು ಎಷ್ಟು ಒಂದು ಫ್ಯೂಯಲನ್ನು ಸಪ್ಲೈ ಮಾಡಿದ್ದೀವಿ. ಇಲ್ಲಿಂದ ತೋರಿಸ್ತಿದ್ದೀನಿ ನಿಮಗೆ ಒಂದು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಏನಂತಂದರೆ ಎಷ್ಟು ನಾವು ಫ್ಯೂಯಲನ್ನು ಇಲ್ಲಿ ಸಪ್ಲೈ ಮಾಡಬೇಕು ಅಂದರೆ ಒಂದು ನಮಗೆ ಸ್ಟೀಮ್ ಜನರೇಷನ್ ಆಗಬೇಕು ಅಂದರೆ ನಾವು ಅದಕ್ಕೆ 1 ಅವರಲ್ಲಿ ಎಷ್ಟು ಒಂದು ಫ್ಯೂಯಲ್ ಸಪ್ಲೈನ ಮಾಡಬೇಕು ಅಂತಕ್ಕಂಥದ್ದನ್ನು ತಿಳಿಸ್ಕೊಡೋದು ಏನಂತಂದರೆ ಇದೊಂದು ಇವ್ಯಾಪೊರೇಷನ್ ರೇಷಿಯೋ ಅಂತ ಗೊತ್ತಾಗುತ್ತೆ ನಮಗಿಲ್ಲಿ. ಅಂದರೆ ನಾವು ಇವ್ಯಾಪೊರೇಷನ್ ರೇಷಿಯೋ ಈ ಒಂದು ಇವ್ಯಾಪೊರೇಷನ್ ರೇಷಿಯೋ ನಾವು ಬಾಯ್ಲರ್ಗಿನಲ್ಲಿ ಏನಕ್ಕೆ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಎಷ್ಟೊಂದು ಏನಂದರೆ ನಾವು ಕಡಿಮೆ ಒಂದು ಏನಪ್ಪ ಅಂತಂದರೆ ಫ್ಯೂಯಲನ್ನು ಬಳಸ್ಕೊಂಡು ಮ್ಯಾಕ್ಸಿಮಮ್ ಏನಪ್ಪ ಅಂತಂದರೆ ಒಂದು ಸ್ಟೀಮ್ ಜನರೇಷನ್ನಲ್ಲಿ ಮಾಡಬೇಕಾಗಿ ಬರುತ್ತೆ. ಸೊ ದಟ್ ಈಸ್ ಏನಪ್ಪ ಅಂತಂದರೆ ಒಂದು ಎಫಿಷಿಯನ್ಸಿ ಆಫ್ ದ ಬಾಯ್ಲರ್ ನಮಗೆ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಈ ಒಂದು ಇವ್ಯಾಪೊರೇಷನ್ ರೇಷಿಯೋ ತುಂಬಾ ಇಂಪಾರ್ಟೆಂಟ್ ರೋಲ್ ಇಲ್ಲಿ ಏನಂದರೆ ಪ್ಲೇ ಮಾಡುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಿ ನೀವು, ನಾನು ಇಲ್ಲಿ ಏನಂತಂದರೆ ಕೆಲವೊಂದಿಷ್ಟು ಫ್ಯೂಯಲ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅದರದ್ದು ಆದಂಥ ಒಂದು ಕ್ಯಾಲೋರಿಫಿಕ್ ವ್ಯಾಲ್ಯೂ ಇನ್ ಕಿಲೋ ಕ್ಯಾಲರಿ ಪರ್ kg ಇದರ ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸನ್ನು ನಾನಿಲ್ಲಿ ಕೊಡ್ತಾ ಬಂದಿದ್ದೀನಿ ಇಲ್ಲಿ. ಸೊ ಇಲ್ಲಿ ನಿಮಗೆ ತೋರಿಸ್ತೀನಿ. ನಾನು ಫಸ್ಟಲ್ಲಿ ಏನಂತಂದರೆ ನೋಡ್ತಾ ಇರಲಿ ಇಲ್ಲಿ ಇನ್ನೊಂದು ಏನಂತಂದರೆ ಒಂದು ನಾವು ತಿಳ್ಕೊಬೇಕಾಗಿದೆ ಏನಂತಂದರೆ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಈ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತಂದರೆ ಏನು? ಫಸ್ಟ್ ಆಫ್ ಆಲ್ ಏನಂತಂದರೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಒಂದು ಯಾವುದೇ ಒಂದು ಫ್ಯೂಯಲನ್ನು ತೆಗೆದುಕೊಂಡಾಗ ಅದಕ್ಕೆ ಆದಂತಹ ಒಂದು ಏನಪ್ಪ ಅಂತಂದರೆ ಒಂದು ಶಾಖವನ್ನು ಅದರಿಗೆ ಅಂತ ಒಂದು ಶಕ್ತಿ ಇರುತ್ತೆ. ಆ ಒಂದು ಶಕ್ತಿ ಎಷ್ಟಿದೆ ಅದಕ್ಕೆ ಅನ್ನೋದನ್ನು ನಾವು ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕರಿತೀವಿ ಅದನ್ನು. ಸೊ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಲ್ಲಿ ಡೆಫಿನೇಷನ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಕ್ಯಾಲೋರಿಫಿಕ್ ವ್ಯಾಲ್ಯೂ ಡೆಫಿನೇಷನ್ ಏನಿದೆ ಅಂತಂದರೆ it is the amount of heat energy released or produced on complete combustion of 1 kg of fuel is called its calorific value. ಸೊ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತಂದ್ರೆ ಏನು? ಯಾವುದೇ ಒಂದು ಫ್ಯೂಯಲನ್ನು ನಾವು ತೆಗೆದುಕೊಂಡಾಗ ಅದರ ಒಂದು ಕ್ಯಾಲೋರಿಫಿಕ್ ವ್ಯಾಲ್ಯೂ ಏನಂತಂದರೆ ನಾವು 1 kg ಅಷ್ಟು ಒನ್ ಕಿಲೋಗ್ರಾಮ್ ಆಫ್ ಏನಪ್ಪ ಅಂದರೆ ಒಂದು ಫ್ಯೂಯಲನ್ನು ತೆಗೆದುಕೊಂಡಾಗ ನಾವು ಅದನ್ನು ಕಂಪ್ಲೀಟಾಗಿ ಬರ್ನ್ ಮಾಡಿದ್ಮೇಲೆ ಅದರಿಂದ ಬಿಡುಗಡೆ ಆಗತಕ್ಕಂಥ ಒಂದು ಎನರ್ಜಿ, ಅದರಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ಹೀಟನ್ನು ಏನು ಕರಿತೀವಿ ಅಂತಂದರೆ ನಾವು ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಅದರ ಒಂದು ಹೀಟ್ ಕಂಟೆಂಟ್ ಏನು ರಿಲೀಸ್ ಮಾಡುತ್ತಲ್ಲ ಕಂಪ್ಲೀಟಾಗಿ ಬರ್ನ್ ಆದಮೇಲೆ ಅದನ್ನು ನಾವು ಆ ಫ್ಯೂಯಲ್ದು ಏನಪ್ಪ ಅಂತಂದರೆ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಇಲ್ಲಿ ಕರಿತೀವಿ. ಸೊ ಇವಾಗ ನೋಡಿ ಒಂದು ಎಕ್ಸಾಂಪಲ್ ಏನಂತಂದರೆ ನೋಡಿ, ಸ್ಪೆಂಟ್ ವಾಶ್ ಅಂತ ಇದೆ. ಇಲ್ಲಿ ಫ್ಯೂಯಲ್ ಬಂದುಬಿಟ್ಟು ಅಂದರೆ ಸ್ಪೆಂಟ್ ವಾಶನ್ನು ನಾವು ಕೆಲವೊಂದು ಬಾಯ್ಲರ್ಲಿ ಏನಪ್ಪ ಅಂತಂದರೆ ಇನ್ಸಿನರೇಷನ್ ಬಾಯ್ಲರ್ ನಾವು ಬಳಸ್ತೀವಿ. ಸೊ ಇವಾಗ ಸ್ಪೆಂಟ್ ವಾಶನ್ನು ನಾವು ತೆಗೆದುಕೊಂಡಾಗ ಅದರ ಒಂದು ಕ್ಯಾಲೋರಿಫಿಕ್ ವ್ಯಾಲ್ಯೂ, ಅದರ ಒಂದು ಹೀಟ್ ಕಂಟೆಂಟ್ ಏನಿದೆ ಅಂತಂದರೆ ಸೊ 1 kg ಆಫ್ ಏನಪ್ಪ ಅಂತಂದರೆ ಸ್ಪೆಂಟ್ ವಾಶನ್ನು ನಾವು ಕಂಪ್ಲೀಟಾಗಿ ಬರ್ನ್ ಮಾಡಿದ್ಮೇಲೆ ನಮಗೆ ಅದರಿಂದ ರಿಲೀಸ್ ಆಗ್ತಕ್ಕಂಥ ಹೀಟ್ ಎಷ್ಟಿರುತ್ತೆ ಇಲ್ಲಿ 1350ರಿಂದ 1400ವರೆಗೂ ಏನಪ್ಪ ಅಂತಂದರೆ ಕಿಲೋ ಕ್ಯಾಲೋರಿ ಪರ್ kg ಆಫ್ ಹೀಟನ್ನು ಇದು ರಿಲೀಸ್ ಮಾಡುತ್ತೆ. ಸೊ ಅದೇ ರೀತಿಯಾಗಿ ಏನಂತಂದರೆ ಬಗ್ಯಾಸನ್ನು ತೆಗೆದುಕೊಂಡಾಗ ನಾವು ಈ ಶುಗರ್ ಇಂಡಸ್ಟ್ರಿಯಲ್ಲಿ ಬರ್ತಕ್ಕಂತಹ ಬಗ್ಯಾಸ್ ಏನಿದೆಯಲ್ಲ ಅದರ ಒಂದು ಕ್ಯಾಲೋರಿಫಿಕ್ ವ್ಯಾಲ್ಯೂ ಎಷ್ಟಿದೆ, ಅದರ ಒಂದು ಹೀಟ್ ಕಂಟೆಂಟ್ ಎಷ್ಟಿದೆ, ಬಗ್ಯಾಸನ್ನು ನಾವು ಕಂಪ್ಲೀಟಾಗಿ ಬರ್ನ್ ಮಾಡಿದಾಗ ಅದರಿಂದ ರಿಲೀಸ್ ಆಗುವಂತಹ ಒಂದು ಹೀಟ್ ಕಂಟೆಂಟ್ ಏನಿದೆಯಲ್ಲ ಅದು ಬಂದುಬಿಟ್ಟು 2 to 7 ಕಿಲೋ ಕ್ಯಾಲೋರಿ ಪರ್ kg ಅಂತ ನಾವು ಹೇಳ್ತೀವಿ. ಸೊ ಅದೇ ರೀತಿಯಾಗಿ ರೈಸ್ ಹಸ್ಕ್ ತೆಗೆದುಕೊಂಡಾಗ ನಾವೇನಪ್ಪ ಅಂತಂದರೆ 3200ರಿಂದ 3700ವರೆಗೂ ಇದೆ. ಮತ್ತು ಬ್ರಿಕೆಟ್ಸ್ ಅಂತ ಬರುತ್ತೆ. ಅಂದರೆ ಒಂದು ಬ್ರಿಕೆಟ್ಸ್ ಅಂದರೆ ಹೇಗೆ ನಾವು ಒಂದು ಬಗ್ಯಾಸಿಂದ ಮತ್ತು ಇದೊಂದು ಏನೋ ಒಂದು ಕಾಂಬಿನೇಷನ್ ಆಫ್ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ರೈಸ್ ಹಸ್ಕ್ ಆಗಲಿ ಬ್ರಿಕೆಟ್ ಒಂದು ಏನಪ್ಪ ಅಂತಂದರೆ ಬಗ್ಯಾಸ್ ಆಗಲಿ ಅದರಿಂದ ಏನಪ್ಪ ಅಂದರೆ ಕೆಲವೊಂದು ಬ್ರಿಕೆಟ್ಸ್ಗಳನ್ನು ಮಾಡಿರ್ತೀವಿ. ಸೊ ಆ ಬ್ರಿಕೆಟ್ಸ್ಗಳದ್ದು ಎಷ್ಟು ಬರುತ್ತೆ ಅಂತಂದರೆ 3400 to 4000ವರೆಗೂ ಏನಪ್ಪ ಅಂತಂದರೆ ಇದು ಏನಪ್ಪ ಅಂದರೆ ಇದು ಕ್ಯಾಲೋರಿಫಿಕ್ ವ್ಯಾಲ್ಯೂನೇ ಹೊಂದ್ಕೊಂಡಿರುತ್ತೆ. ಸೊ ಅದೇ ರೀತಿಯಾಗಿ ಏನಪ್ಪ ಅಂತಂದರೆ ನಾವು ವುಡ್ಡನ್ನು ತೆಗೆದುಕೊಳ್ತೀವಿ ಕೆಲವೊಂದು ಕಡೆ. ಅಂದರೆ ಇನಿಷಿಯಲ್ ಫೈರಿಂಗಲ್ಲಿ ನಾವೇನಪ್ಪ ಅಂತಂದರೆ ವುಡ್ಡನ್ನು ಬಳಸ್ತೀವಿ ಬಾಯ್ಲರಲ್ಲಿ. ಸೊ ಅದರದ್ದು ಕೂಡ ಬಂದುಬಿಟ್ಟು ಏನಂತಂದರೆ 3500ರಿಂದ 4800ವರೆಗೂ ಇರುತ್ತೆ. ಮತ್ತು ನಾವು ಕೋಲ್ ತೊಗೊಂಡಾಗ ಅಂದರೆ ಇವಾಗ ಏನಂತಂದರೆ ನಮಗೆ ಇಂಡೋನೇಷಿಯನ್ ಕೋಲ್ ಬರುತ್ತೆ, ಆಮೇಲೆ ಆಸ್ಟ್ರೇಲಿಯನ್ ಕೋಲ್ ಬರುತ್ತೆ, ಮತ್ತು ಇಂಡಿಯನ್ ಕೋಲ್ ಅಂತಲೂ ಬರುತ್ತೆ. ಸೊ ಬೇಸ್ಡ್ ಆನ್ ಏನಂತಂದರೆ ಇದೆಲ್ಲ ನಾನು ಇದನ್ನು ಏನು ವ್ಯಾಲ್ಯೂಸ್ ಕೊಟ್ಟಿದ್ದಿಲ್ಲ ನಿಮಗಿಲ್ಲಿ.
ಸೊ ಇದೆಲ್ಲ ವ್ಯಾಲ್ಯೂಸ್ ಬಂದುಬಿಟ್ಟು ಬೇಸ್ಡ್ ಆನ್ ಪರ್ಸೆಂಟೇಜ್ ಆಫ್ ಮಾಯ್ಶ್ಚರಲ್ಲಿ ಏನಪ್ಪ ಅಂತಂದರೆ ನಾವು ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಅದರ ಒಂದು ಆಧಾರದ ಮೇಲೆ ಅದರ ಒಂದು ಆಧಾರದ ಮೇಲೆ ಏನಂತಂದರೆ ಇದನ್ನು ನಾನು ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸನ್ನು ನಿಮ್ಗೆ ಇಲ್ಲಿ ಕೊಟ್ಟಿರ್ತೀನಿ ಇಲ್ಲಿ. ಸೊ ನೋಡ್ತಾ ಇದ್ದೀರಾ. ಸೊ ಅದೇ ರೀತಿ ಸಾಡಸ್ಟ್ ಬಂದುಬಿಟ್ಟಿದ್ರೆ 4400, ಆಮೇಲೆ ಕೆರೋಸಿನ್ ಬಂದುಬಿಟ್ಟಿದ್ರೆ 1000 ಏನಪ್ಪ ಅಂದರೆ 10,500, ಆಮೇಲೆ ಪೆಟ್ರೋಲ್ ಬಂದುಬಿಟ್ಟಿದ್ರೆ 10,800 to 11,300ವರೆಗೂ ಇದೆ, ಡೀಸೆಲ್ದಿದೆ. ಸೊ ಏನಪ್ಪ ಅಂದರೆ ಈ ರೀತಿಯೇ ಏನಪ್ಪ ಅಂದರೆ ಇಲ್ಲಿ ನೋಡ್ಬೋದಾಗಿದೆ ಎಷ್ಟು ಮಟ್ಟಿಗೆ ಏನಪ್ಪ ಅಂತಂದರೆ ನಮ್ಮ ಒಂದು ಕೆಲರಿಫಿಕ್ ವ್ಯಾಲ್ಯೂಸ್ ಏನಪ್ಪ ಅಂತಂದರೆ ವೇರಿಯೇಷನ್ ಆಗ್ತಾಯಿದೆ ಅಂತಕ್ಕಂಥದ್ದು ನೀವು ಇಲ್ಲಿ ಕಾಣಬಹುದಾಗಿದೆ. ಸೊ ಇವಾಗ ಏನಂತಂದರೆ ಏನಂದರೆ ಇಲ್ಲಿ ಇಲ್ಲಿ ನೋಡಿ ಇದರ ಒಂದು ಅಡ್ವಾಂಟೇಜ್ ಏನಿದೆ, ಇದು ಇವ್ಯಾಪೊರೇಷನ್ ರೇಷಿಯೋ ಅಂದರೆ ಒಂದು ಬಾಯ್ಲರ್ಲಿ ಇದರ ಅಡ್ವಾಂಟೇಜಸ್ ಏನೇನಿದೆ, ಇದನ್ನು ನಾವು ಯಾಕೆ ಇದನ್ನು ಒಂದು ಪರಿಗಣಿಸಬೇಕು ಅಂತಂದರೆ ನೋಡಿ, ಬಾಯ್ಲರ್ ಎಫಿಷಿಯನ್ಸಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಇವ್ಯಾಪೊರೇಷನ್ ರೇಷಿಯೋ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ನಾವು ಬಾಯ್ಲರ್ ಎಫಿಷಿಯನ್ಸಿಯನ್ನು ತೆಗಿಬೇಕಾದ್ರೆ ಅದರ ಒಂದು ಇವ್ಯಾಪೊರೇಷನ್ ರೇಷಿಯೋ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ನಮ್ಮ ಬಾಯ್ಲರ್ ನಮಗೇನಂದರೆ ಎಫಿಷಿಯನ್ಸಿಯನ್ನು ಕೊಡ್ತಾ ಬರುತ್ತೆ. ಸೊ ಅಂದರೆ ಇದರ ಅರ್ಥ ಏನು, ಇವ್ಯಾಪೊರೇಷನ್ ರೇಷಿಯೋ ಯಾವಾಗಲೂ ನಮಗೆ ಅದನ್ನು ನಾವು ಸ್ಟೀಮ್ ಟು ಫ್ಯೂಲ್ ರೇಷಿಯೋ ತೆಗೆದುಕೊಂಡಾಗ ಆ ಸ್ಟೀಮ್ ಜನ್ರೇಷನ್ನು ಜಾಸ್ತಿ ಆಗಬೇಕು ಮತ್ತು ಕಡಿಮೆ ಫ್ಯೂಲ್ ಸಪ್ಲೈ ಇರಬೇಕು. ಅದಕ್ಕೆ ಅಂದರೆ ಕಡಿಮೆ ಒಂದು ಫ್ಯೂಲನ್ನು ಬಳಸಿಕೊಂಡು ನಾವು ಜಾಸ್ತಿ ಸ್ಟೀಮನ್ನು ಜನ್ರೇಷನ್ ಏನು ಮಾಡ್ತೀವಲ್ಲ ಅದಕ್ಕೆ ನಾವು ಆ ಒಂದು ಬಾಯ್ಲರ್ ಏನಿರುತ್ತಲ್ಲ ಆ ಥರ ಒಂದು ಬಾಯ್ಲರ್ ನಿಮ್ಮ ಇಂಡಸ್ಟ್ರಿಯಲ್ಲಿ ಚೆಕ್ ಮಾಡ್ಕೊಳ್ಳಿ. ಅಂದರೆ ಪರ್ ಅವರ್ ಅಥವಾ ಒಂದು 8 ಗಂಟೆ ಒಂದು ಶಿಫ್ಟಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಬಾಯ್ಲರ್ ಏನಪ್ಪ ಅಂತಂದರೆ ಎಷ್ಟರ ಮಟ್ಟಿಗೆ ಒಂದು ಸ್ಟೀಮ್ ಜನ್ರೇಷನ್ ಮಾಡುತ್ತೆ ಮತ್ತು ಅದರ ಒಂದು ಫ್ಯೂಲ್ ಸಪ್ಲೈ ಎಷ್ಟು ತೆಗೆದುಕೊಂಡಿದೆ ಒಂದು 8 ಗಂಟೆಯಲ್ಲಿ. ಸೊ ಇವಾಗ ನಾನು ತೆಗೆದುಕೊಂಡಿರಪ್ಪ ಅಂತಂದರೆ ಒಂದು ಟನ್ಸ್ ಪರ್ ಅವರ್ ಅಂದರೆ ಒಂದು ಗಂಟೆಗೆ ಏನಪ್ಪ ಅಂತಂದರೆ ಎಷ್ಟು ಸ್ಟೀಮ್ ಜನ್ರೇಷನ್ ಮಾಡುತ್ತೆ, ಅದಕ್ಕೆ ಎಷ್ಟು ಫ್ಯೂಲ್ ಸಪ್ಲೈ ಮಾಡುತ್ತೆ ಅಂತಕ್ಕಂಥ ನೀವು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಾನಲ್ಲಿ. ಸೊ ಇನ್ನೊಂದು ಏನಂತಂದರೆ ಇದರ ಒಂದು ಫಸ್ಟ್ ಅಡ್ವಾಂಟೇಜ್ ಏನಂತಂದರೆ ಎಷ್ಟು ನಮ್ಮ ಇವ್ಯಾಪೊರೇಷನ್ ರೇಷಿಯೋ ಜಾಸ್ತಿ ಇರುತ್ತೋ ಅಷ್ಟೇ ಏನಪ್ಪ ಅಂತಂದರೆ ಒಂದು ಬಾಯ್ಲರ್ ಎಫಿಷಿಯನ್ಸಿ ಕೂಡ ಜಾಸ್ತಿ ಇರುತ್ತೆ. ಸೊ ಸೆಕೆಂಡ್ ಒನ್ ಏನಂತಂದರೆ ಬಾಯ್ಲರ್ ಎಫಿಷಿಯನ್ಸಿ ಡಿಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಇವ್ಯಾಪೊರೇಷನ್ ರೇಷಿಯೋ. ಅಂದರೆ ಬಾಯ್ಲರ್ ಎಫಿಷಿಯನ್ಸಿ ಏನಾಗುತ್ತೆ ಅಂತಂದರೆ ನಮ್ಮ ಬಾಯ್ಲರ್ ಎಫಿಷಿಯನ್ಸಿ ಬಂದುಬಿಟ್ಟು ಕಡಿಮೆ ಆಗುತ್ತೆ ಯಾವಾಗ ನಮಗೆ ಇವ್ಯಾಪೊರೇಷನ್ ರೇಷಿಯೋ ಕಡಿಮೆ ಆದರೆ ನಮಗೆ ಅದು ಎಫಿಷಿಯೆಂಟಾಗಿ ಬರೋದಿಲ್ಲ, ಅದರ ಎಫಿಷಿಯನ್ಸಿ ನಮಗೆ ಸಿಗೋದಿಲ್ಲ. ಸೊ ಇದು ಬಂದುಬಿಟ್ಟಂದರೆ ಎರಡನೇ ಪಾಯಿಂಟು. ಸೊ ಇನ್ನೊಂದು ಏನಂತಂದರೆ ಇವ್ಯಾಪೊರೇಷನ್ ರೇಷಿಯೋ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಸ್ಟೀಮ್ ಪ್ರೊಡಕ್ಷನ್ನು. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇದೊಂದು ಫಾರ್ಮುಲಾ ಏನು ಮಾಡಿದ್ದೀನಲ್ಲ ನೀವು ಇಲ್ಲಿ ಈ ಒಂದು ಫಾರ್ಮುಲಾದಲ್ಲಿ ನೋಡ್ತಾ ಇದ್ದೀರಾ, ಇವ್ಯಾಪೊರೇಷನ್ ರೇಷಿಯೋ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟೀಮ್ ಜನ್ರೇಷನ್. ಅಂದರೆ ಸ್ಟೀಮ್ ಜನ್ರೇಷನ್ ಜಾಸ್ತಿ ಯಾವ ಒಂದು ಬಾಯ್ಲರ್ ನಮಗೆ ಸ್ಟೀಮ್ ಜನ್ರೇಷನ್ ಜಾಸ್ತಿ ಮಾಡುತ್ತೋ ಆ ಒಂದು ಬಾಯ್ಲರ್ ಏನಪ್ಪ ಅಂತಂದರೆ ಇವ್ಯಾಪೊರೇಷನ್ ರೇಷಿಯೋ ಜಾಸ್ತಿ ಇರುತ್ತೆ. ಇವ್ಯಾಪೊರೇಷನ್ ರೇಷಿಯೋ ಜಾಸ್ತಿ ಯಾವಾಗ ಮತ್ತಿದ್ರೆ ಯಾವ ಒಂದು ಬಾಯ್ಲರ್ ಏನಪ್ಪ ಅಂತಂದರೆ ಕಡಿಮೆ ಫ್ಯೂಲ್ ಅಂದರೆ ದಿಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ನೋಡ್ತಾ ಇದ್ದೀರಾ ಇವ್ಯಾಪೊರೇಷನ್ ರೇಷಿಯೋ ಬಂದುಬಿಟ್ಟು ಏನಂದರೆ ಒಂದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫ್ಯೂಲ್ ಸಪ್ಲೈಡ್. ಅಂದರೆ ಯಾವ ಒಂದು ಬಾಯ್ಲರ್ ಏನಪ್ಪ ಅಂತಂದರೆ ಕಡಿಮೆ ಒಂದು ಫ್ಯೂಲ್ ಸಪ್ಲೈಯನ್ನು ಬಳಸಿಕೊಂಡು ಜಾಸ್ತಿ ಸ್ಟೀಮ್ ಜನ್ರೇಷನ್ ಮಾಡುತ್ತೋ ಆ ಒಂದು ಬಾಯ್ಲರ್ದು ಇವ್ಯಾಪೊರೇಷನ್ ರೇಷಿಯೋ ಕೂಡ ಏನಪ್ಪ ಅಂತಂದರೆ ಒಂದು ಜಾಸ್ತಿ ಇರುತ್ತೆ. ಸೊ ಇನ್ನೊಂದು ಏನಂತಂದರೆ ಇಲ್ಲಿ ಒಂದು 5ನೇ ಪಾಯಿಂಟ್ ಹಾಕಿದ್ದೀನಿ ನೋಡ್ತಾ ಇರಲಿ, ಹೈಯರ್ ಜಿ ಸಿ ವಿ ಫ್ಯೂಲ್ಸ್ ಈಲ್ಡ್ಸ್ ಗ್ರೇಟರ್ ಇವ್ಯಾಪೊರೇಷನ್ ರೇಷಿಯೋ ಆ್ಯಂಡ್ ಹೆನ್ಸ್ ಇನ್ಕ್ರೀಸಸ್ ದ ಬಾಯ್ಲರ್ ಎಫಿಷಿಯನ್ಸಿ. ನೋಡಿ ನಮಗೆ ಯಾವ ಒಂದು ಫ್ಯೂಲನ್ನು ನಾವು ಬಳಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಅದಕ್ಕೆ ಏನಪ್ಪ ಅಂತಂದರೆ ನಾವು ಬಾಯ್ಲರ್ ಡಿಸೈನ್ ಮಾಡಬೇಕು ಅಂತಂದರೆ ಇವಾಗ ಡಿಸೈನರ್ OEM ಇರ್ತಾರಲ್ಲ, ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇರ್ತಾರಲ್ಲ, ನಮಗೆ ಅವ್ರದ್ದೇ ಆದಂತಹ ಒಂದು ಬಾಯ್ಲರು ಮತ್ತು ಒಂದು ಸೂಟೇಬಲ್ ಫ್ಯೂಲ್ ಕೂಡ ಅಲ್ಲಿ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಬೇಕಾಗಿರತಕ್ಕಂತಹ ಒಂದು GCV ಕೂಡ ಏನಪ್ಪ ಅಂತಂದರೆ ಅವರು ಈ ಒಂದು GCV ಫ್ಯೂಲ್ ನೀವು ಬಳಸ್ಬೋದು ಈ ಬಾಯ್ಲರ್ಗೆ ಅಂತಕ್ಕಂಥದ್ದನ್ನು ಅವರು ನಮಗೆ ಕಾಂಟ್ರಾಕ್ಟ್ ಇದರಲ್ಲಿ ಏನಪ್ಪ ಅಂತಂದರೆ ಬರೆದಿಟ್ಟಿರ್ತಾರೆ. ಸೊ ಅದನ್ನು ನೋಡ್ಕೊಂಡು ಏನಪ್ಪ ಅಂತಂದರೆ ನಾವು ಫ್ಯೂಲನ್ನು ಪರ್ಚೇಸ್ ಮಾಡಿಕೊಂಡು ಆ ಫ್ಯೂಲನ್ನು ಏನಪ್ಪ ಅಂತಂದರೆ ನಾವಿಲ್ಲಿ ಬಳಸಬೇಕಾಗುತ್ತೆ. ಕೆಲವೊಂದು ಕಡೆ ಏನಪ್ಪ ಅಂತಂದರೆ ಇವಾಗ ಇನ್ಸಿನೇಷನ್ ಬಾಯ್ಲರಲ್ಲಿ ನಮಗೆ ಸ್ಪೆಂಟ್ ವಾಶ್ ಮತ್ತು ಬಗ್ಯಾಸ್ ಎರಡೂ ಏನಪ್ಪ ಅಂದರೆ ಕಾಂಬಿನೇಷನಲ್ಲಿ ಕೊಟ್ಟಿರ್ತಾರೆ. ಆಮೇಲೆ ಇನ್ನೊಂದು ಏನಂತಂದರೆ ಒಂದು ಕೋಲ್ ಫೈರ್ಡ್ ಪ್ಲಾಂಟ್ ಇರುತ್ತೆ, ಅಲ್ಲಿ ಕೋಲ್ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಆದಂತಹ ಒಂದು ಏನು ಕೊಟ್ಟಿರ್ತಾರೆ ಅಂತಂದರೆ ಇವಾಗ ನೋಡ್ತಿದ್ದೀರಾ ಕೋಲ್ ಮುಂದಡೆ ಅಂದರೆ ಒಂದು GCV ನಾನಿಲ್ಲಿ ಅಪ್ರಾಕ್ಸಿಮೇಟಲ್ಲಿ ಮೆನ್ಷನ್ ಮಾಡಿದ್ದೀನಿ 3300 ಇಂದ 7000ವರೆಗೂ. ಸೊ ಅದೇ ರೀತಿಯಾಗಿ ಏನಪ್ಪ ಅಂತಂದರೆ ನಮಗೆ ಒಂದು ಬಾಯ್ಲರ್ ಮ್ಯಾನುಫ್ಯಾಕ್ಚರ್ ಏನು ಮಾಡಿರ್ತಾರೆ ಅಂತಂದರೆ ಅಕಸ್ಮಾತಾಗಿ ಅಲ್ಲಿ ಕೋಲ್ ಫೈರ್ಡ್ ಬಾಯ್ಲರ್ ಇತ್ತಂದರೆ ಅದಕ್ಕೆ ಆದಂತಹ ಒಂದು GCV ಅಂದರೆ ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಸೊ ಇಷ್ಟು ಒಂದು ಹೀಟ್ ಕಂಟೆಂಟ್ ಇರುವಂತಹ ಒಂದು ನೀವು ಫ್ಯೂಲನ್ನು ಇಲ್ಲಿ ಬಳಸ್ಕೊಂಡು ಏನಪ್ಪ ಅಂತಂದರೆ ನೀವು ನಿಮ್ಮ ಬಾಯ್ಲರ್ನ ನಡೆಸ್ಬೋದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಅವ್ರು ಏನಪ್ಪ ಅಂತಂದರೆ ಒಂದು ಅಗ್ರಿಮೆಂಟಲ್ಲಿ ನಮಗೆ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡ್ತಾ ಇದ್ರೆ ನೀವು ಒಂದು ಎಕ್ಸಾಂಪಲ್ ಏನೇನು ತೋರಿಸ್ತಾ ಇದ್ದೀನಿ ಅಂತಂದರೆ ಯಾವುದೋ ಒಂದು ಬಾಯ್ಲರ್ ಇಟ್ಕೊಳ್ಳಿ. ಸೊ ಆ ಬಾಯ್ಲರ್ಲಿ ಏನಪ್ಪ ಅಂತಂದರೆ ನಮಗೆ ಸ್ಟೀಮ್ ಜನ್ರೇಷನ್ ಏನಂತಂದರೆ ಪರ್ ಅವರ್ ಏನಂತಂದರೆ 100 ಟನ್ ಆಗಿದೆ ಅಂತ ತಿಳ್ಕೊಳ್ಳಿ. ಸೊ 100 ಟನ್ನಿಗೆ ಏನಪ್ಪ ಅಂತಂದರೆ ನಾನು ನೋಡ್ತಾ ಇರಲಿ ನಾನು ಫ್ಯೂಲ್ ಸಪ್ಲೈ ಎಷ್ಟು ಮಾಡಿದ್ದೀನಿ ಅಲ್ಲಿ. ಸೊ ಇದು ಬಂದುಬಿಟ್ಟು ಅಂದರೆ ಇದನ್ನೇನು ಮಾಡ್ತೀನಿ ಅಂತಂದರೆ ಒಂದು 50 ಕೊಡ್ತೀನಿ. ಸಪೋಸ್ ಏನಂತಂದರೆ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ತೊಗೋಣ. ಇವಾಗ ನೋಡಿ
ಬಗ್ಯಾಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಓಕೆ, ನಂದು ಏನಪ್ಪ ಅಂದರೆ ಶುಗರ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಮಗೆ ಪ್ಯೂರ್ಲಿ ಏನಪ್ಪ ಅಂತಂದರೆ ನಮ್ಮ ಒಂದು ಬಾಯ್ಲರ್ ಬಂದುಬಿಟ್ಟು ಒಂದು ಬಗ್ಯಾಸ್ ಮೇಲೆ ರನ್ ಆಗ್ತಾ ಇದೆ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನಂತಂದರೆ ಇಲ್ಲಿ ನೋಡ್ತಾ ಇದ್ದೀರಾ ಬಗ್ಯಾಸ್ ಇದೆ. ಸೊ ಇದ್ರದ್ದು ಬಂದುಬಿಟ್ಟು ಏನಂದರೆ 272 ಕಿಲೋ ಕ್ಯಾಲರಿ ಪರ್ ಕೆ ಜಿ ಅಂತ ಇದೆ. ಸೊ ಅಂದರೆ ಏನಂತಂದರೆ ಇದರ ಒಂದು ಅರ್ಥ ಏನು ಅಂತಂದರೆ ನೋಡಿ, ಯಾವುದೇ ಒಂದು ಕ್ಯಾಲರಿಫಿಕ್ ವ್ಯಾಲ್ಯೂ ಮೇಲೆ ಏನಪ್ಪ ಅಂತಂದರೆ ನಾವು ಎಷ್ಟು ಆ ಫ್ಯೂಲ್ ನಮಗೆ ಒಂದು ಅಂದರೆ ನಾವು 1 ಟನ್ ಆಗಲಿ ಅಥವಾ 1 kg ಆಗಲಿ ನಾವು ಏನು ಫ್ಯೂಲನ್ನು ಬರ್ನ್ ಮಾಡಿದಾಗ ಎಷ್ಟು ನಮಗೆ ಸ್ಟೀಮ್ ಜನರೇಷನ್ ಮಾಡುತ್ತೆ ಅಂತಕ್ಕಂಥ ಇಲ್ಲಿ ತಿಳಿಸ್ಕೊಡ್ತೀವಿ. ಸೊ ಇನ್ನೊಂದು ಏನಂತಂದರೆ ನೋಡಿಲಿ, ಸೊ ಇವಾಗ ಬಗ್ಯಾಸ್ ಏನಂದರೆ ಇದು 1 kg ನಾವಿಲ್ಲಿ ಬರ್ನ್ ಮಾಡಿದಾಗ, ಸೊ ಇಲ್ಲಿ ನೋಡಿಲಿ, ಇಲ್ಲಿ ನಾನು ಮೇಲ್ಗಡೆ ತೋರಿಸಿದ್ದೀನಿ 1 kg ಡ್ಯಾಶ್ ಕಿಲೋ ಕ್ಯಾಲರಿ ಅಂತ. ಸೊ ಈಗ 1 kg ಆಫ್ ಬಗ್ಯಾಸ್ ನಾವೇನಾದರೂ ಬರ್ನ್ ಮಾಡಿದ್ರೆ ನಮಗೆ 2.2 ಅಂದರೆ ಇದನ್ನು ನಾವು ಕ್ಯಾಲರಿಫಿಕ್ ವ್ಯಾಲ್ಯೂ ಬಂದಿರುತ್ತಲ್ಲ ಅದಕ್ಕೆ ನಾವು ಡಿವೈಡ್ ಬೈ 1000 ಮಾಡಿದಾಗ ನಮಗೆ ಎಷ್ಟು ಟನ್ ಏನಪ್ಪ ಅಂತಂದರೆ ಸ್ಟೀಮ್ ಜನರೇಷನ್ ಮಾಡುತ್ತೆ ಅಂತಕ್ಕಂಥ ಇಲ್ಲಿ ಗೊತ್ತಾಗುತ್ತೆ. ಸೊ ಇವಾಗ ನೋಡ್ತಿದ್ದೀರಾ 1 kg ನಾವು ಬಗ್ಯಾಸನ್ನು ನಾವಿಲ್ಲಿ ಬರ್ನ್ ಮಾಡಿದಾಗ ಕಂಪ್ಲೀಟಾಗಿ ಬರ್ನ್ ಮಾಡಿದಾಗ ನಮಗೆ ಸಿಗ್ತಕ್ಕಂತಹ ಒಂದು ಸ್ಟೀಮ್ ಜನರೇಷನ್ ಎಷ್ಟಾಗುತ್ತೆ ಇಲ್ಲಿ 2.272ವರೆಗೂ ಆಗುತ್ತೆ. ಸೊ ಅದೇ ರೀತಿಯೇ ಒಂದು ಎಕ್ಸಾಂಪಲ್ ತೊಗೊಂಡು ಇಲ್ಲಿ ನೋಡ್ತಾ ಇದ್ದೀರಿ. ಸೊ ಸ್ಟೀಮ್ ಜನರೇಷನ್ ಎಷ್ಟಿದೆ ನಮ್ಮದು ಇವಾಗ ಇಲ್ಲಿ 100 ಟನ್ ಇದೆ, ಅಂದರೆ 100 ಟನ್ಸ್ ಪರ್ ಅವರ್ವರೆಗೂ ನಮಗೆ ಸ್ಟೀಮ್ ಜನರೇಷನ್ ಆಗ್ತಾ ಇದೆ. ಸೊ ಫ್ಯೂಲ್ ಸಪ್ಲೈ ಏನು ಮಾಡ್ತೀನಿ ಅಂತಂದರೆ ನಾನು ಇವಾಗ ಇಲ್ಲಿ 50 ಟನ್ಸ್ ಅಂತ ತೊಗೋತೀನಿ. ಸೊ 50 ಟನ್ಸ್ ಅಂತ ತೊಗೋತೀನಿ. ಸೊ ಅವಾಗ ನೋಡಿ ನನಗೆ ಎಷ್ಟು ಬಂತು ಇವಾಗ ಇವ್ಯಾಪರೇಷನ್ ರೇಷಿಯೋ ಬಂದುಬಿಟ್ಟು ಇಲ್ಲಿ 2 ಅಂತ ಬಂತು. ಸೊ ಅಂದರೆ ಏನು ಇವಾಗ ನಮಗೆ ಇದು ಪ್ರಾಪರಾಗಿ ಏನಪ್ಪ ಅಂತಂದರೆ ನಮ್ಮ ಒಂದು ಏನಂದರೆ ಕಂಬಷನ್ ಆಗ್ತಾ ಇದೆ, ನಮಗೆ ಇದೊಂದು ಸರಿಯಾದ ರೀತಿಯಲ್ಲಿ ಏನಪ್ಪ ಅಂತಂದರೆ ನಮಗೆ ಒಂದು ಬಗ್ಯಾಸ್ ಏನಪ್ಪ ಅಂತಂದರೆ ಕಂಪ್ಲೀಟಾಗಿ ಬರ್ನ್ ಆಗ್ತಾ ಇದೆ. ನಮಗೆ ರಿಕ್ವೈರ್ಡ್ ವ್ಯಾಲ್ಯೂ ಏನಪ್ಪ ಅಂತಂದರೆ GCB ನಿಯರ್ ಬೈ GCB ಕೊಡ್ತಾ ಇದೆ. ಯಾಕಂದರೆ ಇಲ್ಲಿ ನೋಡ್ತಾ ಇದ್ದೀರಿ ನಮಗೆ ಬಂದಿರುವಂಥ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ 2 ಇದೆ. ಸೊ 2 ಇದೆ ಅಂತಂದರೆ ನಮಗೆ ಇಲ್ಲಿ ಎಷ್ಟು ಬೇಕಾಗಿದೆ 2.272 ಆಗುತ್ತೆ, 2.272 ಅಂತ ಆಗುತ್ತೆ. ಸೊ ಈ ಎರಡನ್ನು ನಾವು ಇಲ್ಲಿ ಕಂಪೇರ್ ಮಾಡಿದಾಗ ಏನಂತಂದರೆ ಇದು ಇನ್ನೂ ಕೂಡ ಏನಂತಂದರೆ ನಮಗೆ ಜಾಸ್ತಿ ಕೊಡಬಹುದು. ಈ ಒಂದು ಬಾಯ್ಲರ್ ನಾವೇನು ರನ್ ಮಾಡ್ತಾ ಇದೀವಲ್ಲ ಇದು ನಮಗೆ ಇನ್ನೂ ಏನಪ್ಪ ಅಂತಂದರೆ ಜಾಸ್ತಿ ಕೊಡಬಹುದು, ಅಂದರೆ ಸ್ಟೀಮ್ ಜನರೇಷನ್ ಜಾಸ್ತಿ ಉತ್ಪತ್ತಿ ಮಾಡಬಹುದು ಅಂತಕ್ಕಂಥದ್ದು ಇಲ್ಲಿ ನಾವಿಲ್ಲಿ ಕಂಡುಕೊಳ್ಬಹುದಾಗಿದೆ. ಸೊ ಅದಕ್ಕೆ ನಾವು ಏನೇನು ಮಾಡಬೇಕಾಗುತ್ತೆ, ಬಾಯ್ಲರ್ ಏನಾದರೂ ಲೀಕೇಜಸ್ ಇದ್ದರೆ ಅಥವಾ ಫ್ಲೂ ಗ್ಯಾಸ್ ಲೀಕೇಜ್ ಇದ್ದರೆ ಅವುಗಳನ್ನೆಲ್ಲ ಅರೆಸ್ಟ್ ಮಾಡಬೇಕಾಗುತ್ತೆ, ಅಥವಾ ಏರ್ ಎಲ್ಲಾದರೂ ಇಂಗ್ರೆಸ್ ಆಗ್ತಾ ಇರುತ್ತೆ ಅದನ್ನು ಕೂಡ ಏನಪ್ಪ ಅಂತಂದರೆ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲೋ ಬಂದುಬಿಟ್ಟು ಏನಂದರೆ ಒಂದು ಇವ್ಯಾಪೊರೇಷನ್ ರೇಷಿಯೋ ಒಂದು ಯಾವ ರೀತಿ ಒಂದು ಹೆಲ್ಪ್ ಆಗುತ್ತೆ ಒಂದು ಬಾಯ್ಲರ್ ಎಫಿಷಿಯನ್ಸಿ ಆಗಿ ವರ್ಕ್ ಆಗೋದಕ್ಕೆ ಅಂತಕ್ಕಂಥ ನಾನಿಲ್ಲಿ ಒಂದು ಎಕ್ಸಾಂಪಲನ್ನು ಮತ್ತು ಅದರಿಗೆ ಯಾವ್ಯಾವ ಫ್ಯೂಲನ್ನು ಯೂಸ್ ಮಾಡ್ತೀವಿ ಮತ್ತು ಫ್ಯೂಲ್ ಅಂದರೆ ಒಂದು ಚೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಬಾಯ್ಲರ್ಗೆ. ಸೊ ಅದರ ಒಂದು ಏನಂದರೆ ಒಂದು ಹೀಟ್ ಕಂಟೆಂಟ್ ಮೇಲೆ ಏನಪ್ಪ ಅಂತಂದರೆ ನಮ್ಮ ಒಂದು ಇವ್ಯಾಪೊರೇಷನ್ ರೇಷಿಯೋ ಕೂಡ ಏನಪ್ಪ ಅಂತಂದರೆ ವರ್ಕ್ ಆಗ್ತಾ ಇರುತ್ತೆ. ಸೊ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಯಾವ ರೀತಿ ಒಂದು ಇವ್ಯಾಪೊರೇಷನ್ ರೇಷಿಯೋ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಇನ್ನಷ್ಟು ಏನಪ್ಪ ಅಂತಂದರೆ ಒಂದು ಮಾಹಿತಿಯೊಂದಿಗೆ ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಂದರೆ ಕ್ಯಾಲ್ಕುಲೇಷನ್ದೊಂದಿಗೆ ನಾನು ಏನಪ್ಪ ಅಂತಂದರೆ ಒಂದು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಏನಪ್ಪ ಅಂತಂದರೆ ಒಂದು ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಏನೇ ಡೌಟ್ಸ್ ಇದ್ರೆ ಏನಪ್ಪ ಅಂತಂದರೆ ಕಾಮೆಂಟ್ಸ್ ಮಾಡಿ ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.